ನಮಸ್ತೆ. ನಾನು ಶ್ರೀಮತಿ ಕಲಾವತಿ ಕಾಮತ್ತ, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ ಗ್ರಂಥಾಲಯ ವಿಜ್ಞಾನ ವಿಭಾಗದಲ್ಲಿ ಆಯ್ಕೆ ಶ್ರೇಣಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈಗ ಈ ವಿಡಿಯೋದಲ್ಲಿ ಡಿಪ್ಲೊಮಾ ಇನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಕೋರ್ಸಿನಲ್ಲಿ 3rd ಸೆಮಿಸ್ಟರ್ ಅಲ್ಲಿ ಇರುವಂತಹ ನಾಲೆಜ್ ಪ್ರೊಸೆಸಿಂಗ್ ಕ್ಲಾಸಿಫಿಕೇಶನ್ ಪ್ರಾಕ್ಟೀಸ್ 1 DDC ಈ ಸಬ್ಜೆಕ್ಟಿನ ಬಗ್ಗೆ ಹೇಳಲಿಕ್ಕೆ ಹೇಳ್ತೇನೆ. ಕ್ಲಾಸಿಫಿಕೇಶನ್ ಆಫ್ ಟೈಟಲ್ಸ್ ಯೂಸಿಂಗ್ ನೋಟೇಷನ್ಸ್ ಫ್ರಮ್ ಟೇಬಲ್ 1 to 7 ಅನ್ನುವಂತಹ 3rd ಚಾಪ್ಟರ್ ನಲ್ಲಿ ನಾನು ಈಗಾಗಲೇ ಟೇಬಲ್ 1, 2, 3, 4 ಈ 4 ಟೇಬಲ್ಸ್ ಬಗ್ಗೆ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈಗ ನಾನು ಈ ವಿಡಿಯೋದಲ್ಲಿ ಟೇಬಲ್ 5 ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಗ್ರೂಪ್ಸ್ ಈ ಒಂದು ಟೇಬಲ್ 5ನ ಬಗ್ಗೆ ಹೇಳ್ತೇನೆ. This table has been defined as a table of notations designating specific racial, ethnic or national groups. This was introduced for the first time in DDC 18th edition 1971. The notation in this table is never used alone, but may be used as required either directly on add to instruction or through the interposition of a notation -089 from table 1 with any number from the schedules. If you observe keenly, you will find that T5 and T6 are almost similar as both are based on a traditional sequence of languages in 420 to 490. This manual means volume number 4 provides guidelines for classifying documents requiring the use of T5. The notation in this table is mostly used in sociology, anthropology, social welfare, psychology, fine arts and literature. However, at several places in the schedules and tables you will find add to instruction for the use of this table to extend the base number. Summary of T5. The following is the summary of T5. 0-03 to -04 basic races, mixtures of basic races. -1 North Americans, -2 British, English, Anglo-Saxons, -3 Nordic people, -4 modern Latin peoples, -5 Italians, Romanians and related groups, -6 Spanish and Portuguese, -7 other Italic peoples, -8 Greeks and related groups, -9 other racial ethnic national groups. South Asian national groups are listed under -914. South Indian groups are listed under -9481. Using T5 on add to instruction. ನಾವು ಈಗ ಕೆಲವೊಂದು ಒಂದು ಟೈಟಲ್ಸ್ ಅನ್ನ ನಾವು ಎಕ್ಸಾಂಪಲ್ ಆಗಿ ನೋಡುವ. ಇದರಲ್ಲಿ ಆಡ್ ಟು ಬೇಸ್ ನಂಬರ್ ಬಂದಾಗ ಯಾವ ರೀತಿಯಲ್ಲಿ T5 ನ ಪ್ರಕಾರ ನಾವು ಟೈಟಲ್ಸ್ ಅನ್ನ ಸಾಲ್ವ್ ಮಾಡಬಹುದು ಅನ್ನೋದು. ಈಗ ಫಸ್ಟ್ ಟೈಟಲ್ ಎಥ್ನೋ ಸೈಕಾಲಜಿ ಆಫ್ ಸೌತ್ ಡ್ರಾವಿಡಿಯನ್ಸ್. ಎಥ್ನೋ ಸೈಕಾಲಜಿ ಆಫ್ ಸೌತ್ ಡ್ರಾವಿಡಿಯನ್ಸ್ ಅಂದ್ರೆ ಇದರಲ್ಲಿ ಸಬ್ಜೆಕ್ಟ್ ಆಗಿ ಎಥ್ನೋ ಸೈಕಾಲಜಿ ಬರ್ತದೆ. ನಾವು ಈಗ ಇಂಡೆಕ್ಸ್ಗೆ ಹೋಗಿ ವಾಲ್ಯೂಮ್ ನಂಬರ್ 4 ಅಲ್ಲಿ ಎಥ್ನೋ ಸೈಕಾಲಜಿಯನ್ನ ನಾವು ಸರ್ಚ್ ಮಾಡಿದ್ರೆ ಆಗ ನಮಗೆ 155.8 ಅನ್ನುವಂತ ನಂಬರ್ ಸಿಗ್ತದೆ. ಹಾಗೆ ನಾವು ಶೆಡ್ಯೂಲ್ ಪಾರ್ಟ್ ಅಲ್ಲಿ ವಾಲ್ಯೂಮ್ ನಂಬರ್ 2 ಅಲ್ಲಿ ಹೋಗಿ 155.8 ನಾವು ಸರ್ಚ್ ಮಾಡಿದ್ರೆ ಆಗ ಎಥ್ನೋ ಸೈಕಾಲಜಿ ಅನ್ನುವ ನಂಬರ್ ಸಿಗ್ತದೆ. ಅದರಲ್ಲಿ ನಾವು .155.84 ಗೆ ಹೋದಾಗ ಅಲ್ಲಿ ನಮಗೆ ಸ್ಪೆಸಿಫಿಕ್ ರೇಷಿಯಲ್ ಅಂಡ್ ಎಥ್ನಿಕ್ ಗ್ರೂಪ್ಸ್ ಅನ್ನುವ ನಂಬರ್ ಸಿಗ್ತದೆ. ಅದರ ಕೆಳಗೆ ನಮಗೆ add to base number 155.84 notation 03-99 from T5 ಅನ್ನುವಂತ ಒಂದು add to instruction ಬೇಸ್ ನಂಬರ್ ನಮಗೆ ಸಿಗ್ತದೆ. ಇದರಲ್ಲಿ ನಮಗೆ 155.84 ಬೇಸ್ ನಂಬರ್ ನ ಮೂಲಕ ನಾವು 03 ಇಂದ 99 ವರೆಗೆ T5 ಅಲ್ಲಿ ಟೇಬಲ್ 5 ಗೆ ನಾವು ಹೋಗ್ಬಹುದು. ಈಗ ನಮಗೆ ನಮ್ಮ ಎಥ್ನೋ ಸೈಕಾಲಜಿ ಆಫ್ ಸೌತ್ ಡ್ರಾವಿಡಿಯನ್ ಟೈಟಲ್ ನಲ್ಲಿ ಸೌತ್ ಡ್ರಾವಿಡಿಯನ್ಸ್ ಅನ್ನುವಂತ ನಂಬರಿಗೆ ನಾವು T5 ಗೆ ಹೋಗ್ಬೇಕು. ಸೌತ್ ಡ್ರಾವಿಡಿಯನ್ ನಂಬರ್ T5 ಅಲ್ಲಿ -9481
ಈ ನಂಬರ್ ಅನ್ನ ಈ ಬೇಸ್ ನಂಬರ್ ಪ್ರಕಾರ ನಾವು ಸರ್ಚ್ ಮಾಡಿ ತಂದು ಇದಕ್ಕೆ ಆಡ್ ಮಾಡಬೇಕು. ಆಗ ನಾವು ಫೈನಲ್ ಆಗಿ ಆನ್ಸರ್ ಮಾಡೋದಾದ್ರೆ 155.84 ಮೀನ್ಸ್ ಬೇಸ್ ನಂಬರ್. ಆಮೇಲೆ ಪ್ಲಸ್ 9481 ಅಂದ್ರೆ T5 ಅಲ್ಲಿ ಸೌತ್ ದ್ರಾವಿಡಿಯನ್. ಈ ನಂಬರ್ ಅನ್ನ ಆಡ್ ಮಾಡಿದ್ರೆ 155.849481 ಅನ್ನುವ ನಂಬರ್ ನಮಗೆ ಸಿಗ್ತದೆ. ಅದೇ ರೀತಿ ಸೋಷಿಯಲ್ ಸ್ಟೇಟಸ್ ಆಫ್ ಟಿಬೇಟಿಯನ್ಸ್. ಈಗ ಸೋಷಿಯಲ್ ಸ್ಟೇಟಸ್ ಆಫ್ ಟಿಬೇಟಿಯನ್ಸ್ ಅನ್ನುವಾಗ ನಾವು ಸೋಷಿಯಲ್ ಸ್ಟೇಟಸ್ ಅನ್ನೋದನ್ನ ನಾವು ವಾಲ್ಯೂಮ್ ನಂಬರ್ 4 ಇಂಡೆಕ್ಸ್ ಅಲ್ಲಿ ಸರ್ಚ್ ಮಾಡುವಾಗ 305 ಅನ್ನೋ ಸಿಗ್ತದೆ. 350 ಅಂದ್ರೆ ಸೋಷಿಯಲ್ ಸ್ಟ್ಯಾಟಸ್, ದಟ್ ಈಸ್ ಅ ಮೇನ್ ಕ್ಲಾಸ್. ದೆನ್ 305 ಅಲ್ಲಿ ನಮಗೆ ಸಮ್ಮರಿ ಇರ್ತದೆ. ಆ ಸಮ್ಮರಿಯಲ್ಲಿ 350ದಲ್ಲಿ .1 to .9 ಸಮ್ಮರಿ. ಆಗ ನಾವು ಅದರಲ್ಲಿ ನಾವು ನೋಡ್ತಾ ಹೋದ ಹಾಗೆ ಸರ್ಚ್ ಮಾಡ್ತಾ ಇದ್ದ ಹಾಗೆ 305.8 ಅಲ್ಲಿ ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಗ್ರೂಪ್ಸ್ ಅನ್ನೋದು ನಮಗೆ ಸಮ್ಮರಿಯಲ್ಲಿ ಸಿಗ್ತದೆ. ಅದರ ಮೂಲಕ ನಾವು 305.8 ಗೆ ನಾವು ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಆಗ ಅದರ ಅಂಡರ್ ನಮಗೆ ಆಡ್ ದ ಬೇಸ್ ನಂಬರ್ 305.8 ನೋಟೇಷನ್ 03-99 ಫ್ರಮ್ T5 ಅಂತ ಹೇಳುವಂತ ಒಂದು ಆಡ್ ಟು ಇನ್ಸ್ಟ್ರಕ್ಷನ್ ನಮಗೆ ಸಿಗ್ತದೆ. ಈಗ ಈ ಆಡ್ ಟು ಬೇಸ್ ನಂಬರ್ 305.8 ನ ಪ್ರಕಾರ ನಾವು T5 ಅಲ್ಲಿ 03 ಇಂದ 99 ವರೆಗೆ ನಾವು ಸರ್ಚ್ ಮಾಡಬಹುದು. ಈಗ ನಮಗೆ ಟಿಬೇಟಿಯನ್ ನಂಬರ್ -954 ಅನ್ನೋದು T5 ಅಲ್ಲಿ ಸಿಗ್ತದೆ. ಈಗ ನಾವು T5 ನ ಟಿಬೇಟಿಯನ್ -954 ನಂಬರ್ ಅನ್ನು ತಂದು ನಾವು ಬೇಸ್ ನಂಬರ್ 305 ಗೆ ಆಡ್ ಮಾಡಬೇಕು. ಆಗ 305.8 ಪ್ಲಸ್ 954 ಇದರ ಆನ್ಸರ್ 305.895 ಮತ್ತೆ ಒಂದು ಸ್ಪೇಸ್ ಬಿಟ್ಟು 4. ಆಂಗ್ಲೋ ಇಂಡಿಯನ್ ಕ್ಲಬ್ಸ್. ಈಗ ಆಂಗ್ಲೋ ಇಂಡಿಯನ್ ಕ್ಲಬ್ಸ್ ಅಂದ್ರೆ ನಾವು ಈಗ 360 ಸೋಷಿಯಲ್ ಪ್ರಾಬ್ಲಮ್ಸ್ ಅಂಡ್ ಸರ್ವಿಸಸ್ ಇದಕ್ಕೆ ಮೇನ್ ಕ್ಲಾಸ್ ಬರ್ತದೆ. ಅದೇ ರೀತಿ 369 ಅಲ್ಲಿ ಮಿಸಲೇನಿಯಸ್ ಕೈಂಡ್ಸ್ ಆಫ್ ಅಸೋಸಿಯೇಷನ್ಸ್. ಅದರಲ್ಲಿ 369.3 ಅಂದ್ರೆ ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಕ್ಲಬ್ಸ್ ಅಂತ ಸಿಗ್ತದೆ. ಈಗ ಅದರಲ್ಲಿ ನಾವು 369.3ಗೆ ನಾವು ಪರ್ಟಿಕ್ಯುಲರ್ ಆಗಿ ನಾವು ಹೋಗಿ ಸರ್ಚ್ ಮಾಡುವಾಗ ಅದರ ಅಂಡರ್ ನಮಗೆ ಆಡ್ ಟು ಬೇಸ್ ನಂಬರ್ 369.3 ನೋಟೇಷನ್ 03 to 95 ಫ್ರಮ್ T5 ಅನ್ನುವಂತ ಆಡ್ ಟು ಬೇಸ್ ನಂಬರ್ ಇನ್ಸ್ಟ್ರಕ್ಷನ್ ನಮಗೆ ಸಿಗ್ತದೆ. ಇದರ ಪ್ರಕಾರ ನಾವು 369.3 ಬೇಸ್ ನಂಬರಿಗೆ ನಾವು 03 ಇಂದ 95 ವರೆಗೆ T5 ಅಲ್ಲಿ ಸರ್ಚ್ ಮಾಡಿದ್ರೆ -91411 ಅಂದ್ರೆ ಆಂಗ್ಲೋ ಇಂಡಿಯನ್ಸ್ ಅಂದ್ರೆ T5 ಅಲ್ಲಿ ಸಿಗ್ತದೆ. ಆಗ ಆ ನಂಬರ್ ಅನ್ನ ತಂದು ನಾವು ಬೇಸ್ ನಂಬರಿಗೆ ಆಡ್ ಮಾಡಬೇಕು. 369.3 ಬೇಸ್ ನಂಬರ್ ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಕ್ಲಬ್ ಪ್ಲಸ್ 91411 ಆಂಗ್ಲೋ ಇಂಡಿಯನ್ಸ್. ಈಗ ಫೈನಲ್ ನಂಬರ್ 369.391411. ನೆಕ್ಸ್ಟ್ ಟೈಟಲ್ ಚೈನೀಸ್ ಕುಕ್ಕಿಂಗ್. ಚೈನೀಸ್ ಕುಕ್ಕಿಂಗ್ ಅನ್ನುವಾಗ ನಮಗೆ ಕುಕ್ಕಿಂಗ್ ನಂಬರ್ ನಾವು ಇಂಡೆಕ್ಸ್ ಅಲ್ಲಿ ಸರ್ಚ್ ಮಾಡುವಾಗ 641.5 ಅಲ್ಲಿ ನಮಗೆ ಕುಕ್ಕಿಂಗ್ ಅಂತ ಸಿಗ್ತದೆ. ಆಗ ನಮಗೆ ಬೇಸ್ ನಂಬರ್ 641 ಅನ್ನುವಾಗ ಅದರ ಬೇಸ್ ನಂಬರ್ ಮೇನ್ ಕ್ಲಾಸ್ 640. 640 ವಾಲ್ಯೂಮ್ ನಂಬರ್ 3 ಅಲ್ಲಿ ನಾವು ಸರ್ಚ್ ಮಾಡಿದಾಗ ಹೋಮ್ ಇಕಾನಮಿಕ್ಸ್ ಅಂಡ್ ಫ್ಯಾಮಿಲಿ ಲಿವಿಂಗ್ ಅನ್ನುವಂತ ನಂಬರ್ ನಮಗೆ ಸಿಗ್ತದೆ. ಅದರ ಅಂಡರ್ ನಮಗೆ 641 ಇಂದ 649 ಸಮ್ಮರಿ ಇರ್ತದೆ. ಅದರಲ್ಲಿ ನಾವು ಸರ್ಚ್ ಮಾಡಿದಾಗ 641 ಅಂದ್ರೆ ಫುಡ್ ಅಂಡ್ ಡ್ರಿಂಕ್. ಫುಡ್ ಅಂಡ್ ಡ್ರಿಂಕ್ ಅಲ್ಲಿ ನಮಗೆ 641 ಅಲ್ಲಿ ನಾವು ಮತ್ತೆ 1 to 9 ನಂಬರ್ಸ್ ಸಬ್ ಐಸೋಲೇಟ್ಸ್ ಇರ್ತದೆ. ಅದನ್ನ ನಾವು ಸರ್ಚ್ ಮಾಡ್ತಾ ಹೋದ ಹಾಗೆ 641 ನಲ್ಲಿ .5 ಅಂದ್ರೆ ಕುಕ್ಕಿಂಗ್. ಈ ಕುಕ್ಕಿಂಗಿಗೆ ನಾವು .5ಗೆ ಹೋದ ಮೇಲೆ ಅಲ್ಲಿಂದ ನಮಗೆ T5ಗೆ ಎಥ್ನಿಕ್ ನ್ಯಾಷನಲ್ ಗ್ರೂಪ್ ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಗ್ರೂಪ್ ಅಥವಾ ಈ ಒಂದು T5ಗೆ ನಮಗೆ ಹೋಗ್ಲಿಕ್ಕೆ ಆಟ್ ಬೇಸ್ ನಂಬರ್ 641.5 ಅಲ್ಲಿ ಎಲ್ಲಿಯಾದ್ರೂ ಸಿಗ್ತದ ಅಂತ ಹೇಳಿ ನಾವು ಅದರಲ್ಲಿ ಶೆಡ್ಯೂಲ್ ಪಾರ್ಟ್ ಅಲ್ಲಿ ಸರ್ಚ್ ಮಾಡಬೇಕು. ಆಗ .5 ಅಲ್ಲಿ .59 ವರೆಗೆ ನಾವು ಸರ್ಚ್ ಮಾಡಬಹುದು. ಆಗ ನಾವು ಸರ್ಚ್ ಮಾಡ್ತಾ ಹೋದ ಹಾಗೆ 641.592 ಅಲ್ಲಿ ಎಥ್ನಿಕ್ ಕುಕ್ಕಿಂಗ್ ಅನ್ನುವಂತ ನಂಬರ್ ಸಿಗ್ತದೆ. ಅದರ ಅಂಡರ್ ನಮಗೆ ಆಡ್ ಟು ಬೇಸ್ ನಂಬರ್ 641.592 ನೋಟೇಷನ್ 03 to 9 ಫ್ರಮ್ T5 ಅನ್ನುವಂತ ಆಡ್ ಟು ಬೇಸ್ ನಂಬರ್ ಇನ್ಸ್ಟ್ರಕ್ಷನ್ ಇರ್ತದೆ. ಈ ಇನ್ಸ್ಟ್ರಕ್ಷನ್ ಏನ ಪ್ರಕಾರ T5 ಅಲ್ಲಿ ನಾವು ಚೈನೀಸ್ ನಂಬರ್ಗೆ ಹೋದಾಗ -951 ಅಂದ್ರೆ T5 ಅಲ್ಲಿ ಚೈನೀಸ್ ನಂಬರ್ ಸಿಗ್ತದೆ. ಇದನ್ನ ತಂದು ನಾವು ಬೇಸ್ ನಂಬರ್ಗೆ ಆಡ್ ಮಾಡಬೇಕು. ಈಗ ಬೇಸ್ ನಂಬರ್ 641.592 ಪ್ಲಸ್ ಚೈನೀಸ್ ನಂಬರ್ 951. ಈಗ ಆನ್ಸರ್ 641.592.591. ಈಗ ನಮ್ಮದಲ್ಲಿ T5 ಅನ್ನ ನಾವು
ಏರಿಯಾ ನೊಟೇಷನ್ ಕೂಡ ನಾವು T5 ಗೆ ಆಡ್ ಮಾಡಬಹುದು. ಇದನ್ನ ನಾವು ಹೇಗೆ ತಗೊಳ್ಬಹುದು ಯೂಸಿಂಗ್ T5 ಬೈ ಏರಿಯಾ ನೊಟೇಷನ್ ಅನ್ನೋದನ್ನ ನಾವು ನೋಡುವ. ಈಗ ಯೂಸಿಂಗ್ 0 ಹ್ಯಾಸ್ ಎ ಫ್ಯಾಸೆಟ್ ಇಂಡಿಕೇಟರ್ ನಾವು T5 ಅಲ್ಲಿ ಏರಿಯಾ ನೊಟೇಷನ್ ಅನ್ನ ಎರಡು ಏರಿಯಾ ನೊಟೇಷನ್ಸ್ ಗಳನ್ನೆಲ್ಲ ಆಡ್ ಮಾಡುವಾಗ 0ವನ್ನ ಫ್ಯಾಸೆಟ್ ಇಂಡಿಕೇಟರ್ ಆಗಿ ನಾವು ಯೂಸ್ ಮಾಡ್ತೇವೆ. ಇದರಲ್ಲಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಎಕ್ಸಾಂಪಲ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡುವ. ಫಸ್ಟ್ ಎಕ್ಸಾಂಪಲ್ ಎ ಸ್ಟಡಿ ಆಫ್ ಸೋಷಿಯಲ್ ಇಂಟರಾಕ್ಷನ್ ಆಫ್ ನೇಪಾಲೀಸ್ ಇನ್ ಇಂಡಿಯಾ. ಈಗ ಇಲ್ಲಿ ಸ್ಟಡಿ ಆಫ್ ಸೋಷಿಯಲ್ ಇಂಟರಾಕ್ಷನ್ ಆಫ್ ನೇಪಾಲೀಸ್ ಇನ್ ಇಂಡಿಯಾ ಅಂದ್ರೆ ಸೋಷಿಯಲ್ ಇಂಟರಾಕ್ಷನ್ ಈಸ್ ದ ಸಬ್ಜೆಕ್ಟ್. ನಾವು ಇಂಡೆಕ್ಸ್ ಅಲ್ಲಿ ವಾಲ್ಯೂಮ್ ನಂಬರ್ 4 ಅಲ್ಲಿ ಸೋಷಿಯಲ್ ಇಂಟರಾಕ್ಷನ್ ಅನ್ನೋದನ್ನ ನಾವು ಸರ್ಚ್ ಮಾಡುವಾಗ 305 ಅನ್ನೋದು ನಮಗೆ ಸಿಗ್ತದೆ. 305 ಸಿಗುವಾಗ ಇದಕ್ಕೆ ಮೇನ್ ಬೇಸ್ ನಂಬರ್ ಮೇನ್ ಕ್ಲಾಸ್ 300 ಸೋಷಿಯಲ್ ಸೈನ್ಸ್. ಇದರಲ್ಲಿ ನಮಗೆ 300ದಲ್ಲಿ 301 302 ಇಂದ 309 ವರೆಗೆ ಸಮ್ಮರಿ ಸಿಗ್ತದೆ. ಇದರಲ್ಲಿ 305 ಅಂದ್ರೆ ಸೋಷಿಯಲ್ ಇಂಟರಾಕ್ಷನ್ ಅನ್ನೋದು ನಮಗೆ ಸಿಗ್ತದೆ. ಇದರಲ್ಲಿ ಸೋಷಿಯಲ್ ಇಂಟರಾಕ್ಷನ್ ನಲ್ಲಿ ನಮಗೆ ಇನ್ನು ಟೇಬಲ್ 5 ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಗ್ರೂಪಿಗೆ ಹೋಗ್ಲಿಕ್ಕೆ ನಮಗೆ ಯಾವ್ದಾದ್ರು ಆಕ್ಟ್ ಬೇಸ್ ನಂಬರ್ ಸಿಗ್ತದ ಅಂತ ಅಲ್ಲಿ ನಾವು 305 ಅಲ್ಲಿ ನಾವು ಸರ್ಚ್ ಮಾಡಿದ್ರೆ 305.8 ಅಲ್ಲಿ ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಗ್ರೂಪ್ಸ್ ಅನ್ನುವಂತ ನಂಬರ್ ನಮಗೆ ಸಿಗ್ತದೆ. ಈಗ ವಾಲ್ಯೂಮ್ ನಂಬರ್ 2 ಅಲ್ಲಿ ನಮಗೆ ಈ ನಂಬರ್ ಸಿಗ್ತದೆ. ನಮಗೆ ಈ ನಂಬರ್ ನ ಪ್ರಕಾರ ನಾವು 305.8 ಗೆ ಹೋಗಿ ನೋಡುವಾಗ ಅದರ ಅಂಡರ್ ನಮಗೆ ಆಡ್ ಟು ಬೇಸ್ ನಂಬರ್ 305.8 ನೊಟೇಷನ್ 03299 ಫ್ರಮ್ T5 ಅನ್ನುವಂತ ಆಡ್ ಟು ಬೇಸ್ ನಂಬರ್ ಇನ್ಸ್ಟ್ರಕ್ಷನ್ ನಮಗೆ ಸಿಗ್ತದೆ. ಈ ಇನ್ಸ್ಟ್ರಕ್ಷನ್ ಅಲ್ಲಿ 305.8 ಅಲ್ಲಿ ನಾವು 8 ಈಗ ಬೇಸ್ ನಂಬರಿಗೋಸ್ಕರ ನಾವು 03 ಇಂದ 99 ವರೆಗೆ ಟೇಬಲ್ 5 ಅಲ್ಲಿ ನಾವು ಸರ್ಚ್ ಮಾಡಬಹುದು. ಈಗ ನಾವು ಟೇಬಲ್ 5 ಅಲ್ಲಿ ಹೋಗಿ ನಾವು ನೇಪಾಲೀಸ್ ನಂಬರ್ ಅನ್ನ ಸರ್ಚ್ ಮಾಡಿದ್ರೆ -91495 ಅನ್ನುವಂತ ನಂಬರ್ ನಮಗೆ ಸಿಗ್ತದೆ. ಇದರ ನಂತರ ನಾವು ಒಂದು 0 ಅಂತ ಹೇಳಿ ಹಾಕಿ ಫ್ಯಾಸೆಟ್ ಇಂಡಿಕೇಟರ್ ಅಂತ ಆಡ್ ಮಾಡಬೇಕು. ಒಂದು T5 ನ ನಂಬರ್ ಆದ ಮೇಲೆ ನಾವು ಫ್ಯಾಸೆಟ್ ಇಂಡಿಕೇಟರ್ 0 ಹಾಕಿ ಅದರ ನಂತರ ಒಂದು ಇಂಡಿಯಾ T2 ನಾವು ಹೋಗ್ಬಹುದು. ಈಗ T2 ಅಲ್ಲಿ ನಾವು ಇದರಲ್ಲಿ ನೋಡ್ಬೇಕಾದ್ದು ನೇಪಾಲೀಸ್ ಇನ್ ಇಂಡಿಯಾ. ನೇಪಾಲೀಸ್ T5 ಅಲ್ಲಿ ನೋಡಿದ್ವಿ. ಇಂಡಿಯಾವನ್ನ ನಾವು T5 ಅಲ್ಲಿ ಸರ್ಚ್ ಮಾಡುವಾಗ -54 ಅಂದ್ರೆ ಇಂಡಿಯಾ T2 ಸಿಗ್ತದೆ ನಮಗೆ. ಈಗ ನಾವು ಈ ನಂಬರ್ ಅನ್ನ ಎರಡೂ ನಂಬರ್ ಅನ್ನ ನಾವು ಬೇಸ್ ನಂಬರಿಗೆ ಆಡ್ ಮಾಡಬೇಕು. ಈಗ 305.8 ಬೇಸ್ ನಂಬರ್ ಪ್ಲಸ್ ನೇಪಾಳೀಸ್ ನಂಬರ್ 91495 ಪ್ಲಸ್ ಆಮೇಲೆ ನಾವು ತಗೊಂಡದ್ದು ಫ್ಯಾಸೆಟ್ ಇಂಡಿಕೇಟರ್ 0 ಆಮೇಲೆ ಪ್ಲಸ್ 54 ಇಂಡಿಯಾ. ಈಗ ಆನ್ಸರ್ 305.891495054. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡುವ ಎಜುಕೇಶನ್ ಆಫ್ ಇಂಡಿಯನ್ಸ್ ಇನ್ USA. ಇದರಲ್ಲಿ ಈಗ ನಮಗೆ ಎಜುಕೇಶನ್ ಅಂದ್ರೆ 370 ದಟ್ ಈಸ್ ದ ಎಜುಕೇಶನ್ ಮೇನ್ ಕ್ಲಾಸ್. ಆಮೇಲೆ ಅದರಲ್ಲಿ 370ದಲ್ಲಿ 371 ಅಂದ್ರೆ ಸ್ಪೆಷಲ್ ಎಜುಕೇಶನ್. ಈಗ ನಾವು ಇದರಲ್ಲಿ 371.9 ಅಲ್ಲಿ ನಾವು 97ಗೆ ಹೋಗುವಾಗ ಸರ್ಚ್ ಮಾಡುವಾಗ ನಾನು ನಿಮಗೆ ಸ್ಟೂಡೆಂಟ್ಸ್ ಎಕ್ಸೆಪ್ಷನಲ್ ಬಿಕಾಸ್ ಆಫ್ ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಒರಿಜಿನ್ ಅನ್ನುವಂಥದ್ದು ನಮಗೆ ಸಿಗ್ತದೆ. ಈ ಒಂದು ನಂಬರ್ 371.97 ಅಂಡರ್ ನಮಗೆ ಆಡ್ ಟು ಬೇಸ್ ನಂಬರ್ 371.97 ನೊಟೇಷನ್ 03299 ಫ್ರಮ್ T5 ಅನ್ನುವಂತ ಆಡ್ ಟು ಇನ್ಸ್ಟ್ರಕ್ಷನ್ ಬೇಸ್ ನಂಬರ್ ಇನ್ಸ್ಟ್ರಕ್ಷನ್ ನಮಗೆ ಸಿಗ್ತದೆ. ಈ ಇನ್ಸ್ಟ್ರಕ್ಷನ್ ಏನ ಪ್ರಕಾರ 371.97 ಬೇಸ್ ನಂಬರಿಗೆ ನಾವು 03 ಇಂದ 99 ವರೆಗೆ ನಾವು T5ಗೆ ಹೋಗಿ ನಂಬರ್ ಅನ್ನ ತರಬಹುದು. ಹಾಗೆ ನಾವು T5 ಅಲ್ಲಿ ಇಂಡಿಯನ್ಸ್ ನಂಬರ್ ನೋಡುವಾಗ ನಮಗೆ ಇಂಡಿಯನ್ಸ್ ನಂಬರ್ ಮೊದಲು ಬೇಕು. ಇಂಡಿಯನ್ಸ್ ಇನ್ USA ಆಗ ಇಂಡಿಯನ್ಸ್ ಅನ್ನ ನಾವು ಸರ್ಚ್ ಮಾಡುವಾಗ T5 ಅಲ್ಲಿ -91411 ಅಂತ ನಂಬರ್ ಸಿಗ್ತದೆ. ಈ ನಂಬರ್ ಸಿಕ್ಕಿದ ನಂತರ ನಾವು 0ವನ್ನ ಫ್ಯಾಸೆಟ್ ಇಂಡಿಕೇಟರ್ ಆಗಿ ನಾವು ಕನೆಕ್ಟಿಂಗ್ ಸಿಂಬಲ್ ಆಗಿ ತಗೊಳ್ಬೇಕು. ಅದರ ನಂತರ ನಾವು T2ಗೆ ನಾವು USA ನಂಬರ್ ಸರ್ಚ್ ಮಾಡಬೇಕು. T2ಗೆ ಹೋಗಿ USA ನಂಬರ್ ಸರ್ಚ್ ಮಾಡುವಾಗ -73 T2 ಅಲ್ಲಿ ಸಿಗ್ತದೆ. ಈಗ ಫೈನಲ್ ಆನ್ಸರ್ ಬೇಸ್ ನಂಬರಿಗೆ ಇಂಡಿಯನ್ ನಂಬರ್ ಹಾಕಿ ಆಮೇಲೆ ಫ್ಯಾಸೆಟ್ ಇಂಡಿಕೇಟರ್ ಹಾಕಿ ಆಮೇಲೆ USA ನಂಬರ್ ಹಾಕಿದ್ರೆ ಫೈನಲ್ ನಂಬರ್ ಆಗ್ತದೆ. 371.97 ಪ್ಲಸ್ 91411 ಪ್ಲಸ್ 0 ಪ್ಲಸ್ 73. ಈಗ ಫೈನಲ್ ಆನ್ಸರ್ 371.979141107.3. Service to young Indians in UK.
ಈಗ ಸರ್ವಿಸ್ ಟು ಯಂಗ್ ಇಂಡಿಯನ್ಸ್ ಇನ್ UK ಅಂದಾಗ ನಾವು ಇಲ್ಲಿ ಸೋಷಿಯಲ್ ಪ್ರಾಬ್ಲಮ್ಸ್ ಅಂಡ್ ಸರ್ವಿಸಸ್ ಅನ್ನುವಂಥದ್ದು ನಮಗೆ ಇಲ್ಲಿ 360ದಲ್ಲಿ ಸಿಗ್ತದೆ. ಮೊದಲು ನಾವು ಸರ್ವಿಸಸ್ ಟು ಯಂಗ್ ಪೀಪಲ್ ಅನ್ನು ನಾವು ಇಂಡೆಕ್ಸ್ ಅಲ್ಲಿ ಹುಡುಕಿದಾಗ ನಮಗೆ 362.7 ಅನ್ನೋದು ನಮಗೆ ಸಿಗ್ತದೆ. 362.7 ಅಂದ್ರೆ ಪ್ರಾಬ್ಲಮ್ಸ್ ಆಫ್ ಅಂಡ್ ಸರ್ವಿಸಸ್ ಟು ಯಂಗ್ ಪೀಪಲ್. ಆ ನಂಬರಿಗೆ ಬರುವಾಗ 362 ಅಂದ್ರೆ ಅದರದ್ದು ಮೇನ್ ಕ್ಲಾಸ್, 360 ಅಂದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ ಅಂಡ್ ಸರ್ವಿಸಸ್. ಅದ್ರಲ್ಲಿ ನಮಗೆ 361 ಇಂದ 369 ವರೆಗೆ ಸಮ್ಮರಿ ಇದೆ. ಆ ಸಮ್ಮರಿಯಲ್ಲಿ ನಾವು ಸರ್ಚ್ ಮಾಡ್ತಾ ಹೋದ ಹಾಗೆ 362 ಅಂತ ಹೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಪ್ರಾಬ್ಲಮ್ಸ್ ಅಂಡ್ ಸರ್ವಿಸಸ್. ಅದರಲ್ಲಿ 362 ಅಲ್ಲಿ .7ಗೆ ಹೋಗುವಾಗ .1 to .7 ಸಮ್ಮರಿ ಇರ್ತದೆ. ಆ ಸಮ್ಮರಿಯಲ್ಲಿ .7 ಅನ್ನ ನಾವು ನೋಡುವಾಗ ಪ್ರಾಬ್ಲಮ್ಸ್ ಆಫ್ ಅಂಡ್ ಸರ್ವಿಸಸ್ ಟು ಯಂಗ್ ಪೀಪಲ್ ಅನ್ನುವಂತ ನಂಬರ್ ನಮಗೆ ಸಿಗ್ತದೆ. ಇದು ನಮಗೆ ಪರ್ಫೆಕ್ಟ್ ಆದ ನಂಬರ್. ಇದರ ನಂತರ ನಾವು ಅದೇ 362.7 ಅಲ್ಲಿ ಮತ್ತೆ ಸಬ್ ಐಸೋಲೇಟ್ಸ್ ಉಂಟು. ಆ ಸಬ್ ಐಸೋಲೇಟ್ಸ್ ಅಲ್ಲಿ ಸರ್ಚ್ ಮಾಡುವಾಗ .797 362.797 ಅನ್ನುವಂತ ನಂಬರ್ ನಮಗೆ ಸಿಗ್ತದೆ. ಈ ನಂಬರ್ ನಲ್ಲಿ ಯಂಗ್ ಪೀಪಲ್ ಆಫ್ ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಗ್ರೂಪ್, ರೇಷಿಯಲ್ ಎಥ್ನಿಕ್ ನ್ಯಾಷನಲ್ ಗ್ರೂಪ್ ಅಂತ ಹೇಳಿದ್ರೆ ಟೇಬಲ್ 5. ಆದ ಕಾರಣ ಇದು ನಮಗೆ ಟೇಬಲ್ 5ಗೆ ಕನೆಕ್ಷನ್ ಆಗಿ ಸಿಗುವಂತ ನಂಬರ್. ಈ ನಂಬರ್ ಕೆಳಗೆ ನಾವು ನೋಡಿದ್ರೆ ಇದರ ಅಂಡರ್ ಆಡೆಡ್ ಟು ಬೇಸ್ ನಂಬರ್ 362.797 ನೊಟೇಷನ್ 03299 ಫ್ರಮ್ T5 ಅನ್ನುವಂತ ಆಡೆಡ್ ಟು ಬೇಸ್ ನಂಬರ್ ಇನ್ಸ್ಟ್ರಕ್ಷನ್ ನಮಗೆ ಸಿಗ್ತದೆ. ಈ ಇನ್ಸ್ಟ್ರಕ್ಷನ್ ಪ್ರಕಾರ 362.797 ನೊಟೇಷನ್ಗೆ 03 ಇಂದ 99 ವರೆಗೆ ನಾವು T5 ಅಲ್ಲಿ ನಂಬರ್ ಅನ್ನ ತಗೊಳ್ಬಹುದು. ಆಗ ನಾವು T5 ಅಲ್ಲಿ ನಾವು ಸರ್ಚ್ ಮಾಡುವಾಗ ನಮಗೆ ಇಂಡಿಯನ್ಸ್ ನಂಬರ್ -91411 ಅಂತ ಹೇಳಿ T5 ಅಲ್ಲಿ ಸಿಗ್ತದೆ. ಆ ನಂಬರ್ ಅನ್ನ ನಾವು ಹಾಕಬೇಕು. ಅದರ ನಂತರ ಫ್ಯಾಸೆಟ್ ಇಂಡಿಕೇಟರ್ ಆಗಿ 0 ಹಾಕಬೇಕು. ಅದರ ನಂತರ ನಾವು T2ಗೆ ನಾವು ಟೇಬಲ್ 2ಗೆ ಹೋಗಬೇಕು. ಟೇಬಲ್ 2 ಅಲ್ಲಿ ನಾವು ಈಗ ಹೋಗಬೇಕಾದ ನಂಬರ್ ಅಂದ್ರೆ UK ಯುನೈಟೆಡ್ ಕಿಂಗ್ಡಮ್ ಅಂದ್ರೆ -41 ಅಂದ್ರೆ UK ಅಂಡರ್ T5 ಟೇಬಲ್ 2. ಆಗ ನಾವು ಟೇಬಲ್ 2ವಿನ 41 ಅನ್ನು ಕೂಡ ಇದಕ್ಕೆ ಆಡ್ ಮಾಡಬೇಕಾಗ್ತದೆ. ಈಗ ನಾವು ಫೈನಲ್ ಆನ್ಸರ್ ಬೇಸ್ ನಂಬರ್ 362.797 ಪ್ಲಸ್ ಅದರ ನಂತರ ನಾವು ಸರ್ಚ್ ಮಾಡಿದ್ದು ಇಂಡಿಯನ್ ಪ್ಲಸ್ 91411 ಪ್ಲಸ್ 0 ಪ್ಲಸ್ 41. ಈಗ ನಮ್ಮ ಫೈನಲ್ ಆನ್ಸರ್ 362.797 91411 ಇಲ್ಲಿವರೆಗೆ ನಾನು ಟೇಬಲ್ 5 ಅಲ್ಲಿ ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದಕ್ಕಿಂತಲೂ ಜಾಸ್ತಿ ನಿಮಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಇನ್ನೂ ಫರ್ದರ್ ನಿಮಗೆ ಯಾವುದೇ ಟೈಟಲ್ಸ್ ಅನ್ನು ನಿಮಗೆ T5 ಅಲ್ಲಿ ಸಾಲ್ವ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಇದೇ ವಿಡಿಯೋದ ಕೊನೆಯಲ್ಲಿ ನಾನು T5 ರಿಲೇಟೆಡ್ ಆಗಿ ಸ್ಟಡಿ ಮೆಟೀರಿಯಲ್ ಆಗಿ ಸ್ವಲ್ಪ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡಿದ್ದನ್ನು ಕೊಟ್ಟಿದ್ದೇನೆ. ಇದನ್ನ ನೋಡಿ ನೀವು ಅರ್ಥ ಮಾಡಿಕೊಳ್ಬಹುದು. ಥ್ಯಾಂಕ್ ಯು.